ನಮಸ್ಕಾರ ಆತ್ಮೀಯ ಅಗ್ನಿವೀರರೇ. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ. ಭಾಳಷ್ಟು ಬೇರೆ ಬೇರೆ ತೆರನಾದ ಕಮೆಂಟ್ಗಳು ಬರ್ತಾ ಇದ್ದಾವೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಮೊದಲನೇದಾಗಿ ಏನಪ್ಪ ಅಂದರೆ ಬೆಂಗಳೂರು ಯಾರದಿಂದ ಒಟ್ಟು 205 ಹುದ್ದೆಗಳನ್ನು ಅಂತಿಮವಾಗಿ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟ ಮಾಡಿದರು. ಅದೇ ರೀತಿಯಾಗಿ ಮಂಗಳೂರು ಯಾರದಿಂದ ಒಟ್ಟು 621 ಹುದ್ದೆಗಳನ್ನು ಅಂತಿಮ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಮಾಡಿದರು. ಇಲ್ಲಿ ಬೆಂಗಳೂರು ಯಾರು ಇರ್ಬೋದು, ಮಂಗಳೂರು ಯಾರು ಇರ್ಬೋದು, ಅತಿ ಕಡಿಮೆ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳನ್ನ ಅಗ್ನಿವೀರರಾಗಿ ಆಯ್ಕೆ ಮಾಡಿದ್ದಾರೆ. ಇದು ಮೊದಲನೇದಾಗಿ ಬೇಜಾರ ಸಂಗತಿ. ಯಾಕಂದರೆ ಬೇರೆ ರಾಜ್ಯಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ವೇಕೆನ್ಸಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಹೋದ ವರ್ಷದ ಹೋಲಿಕೆ ಮಾಡಿ ನೋಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತೆ ಅಭ್ಯರ್ಥಿಗಳನ್ನ ಕಡಿಮೆಯಾಗಿ ತೆಗೆದುಕೊಂಡಿದ್ದಾರೆ. ಇದು ಬೇಜಾರು ಸಂಗತಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಇನ್ನೂ ಆದರೂ ಫೋನ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಸರ್, ನಂದು 2ನೇ ಸಲ ನಾನು ಪರೀಕ್ಷೆಯನ್ನು ಬರೆದಿದ್ದೆ, ಫಿಸಿಕಲ್ ಎಕ್ಸಲೆಂಟ್ ಆಗಿತ್ತು, ಆದರೂ ನಾನು ಫೇಲ್ ಆಗಿದ್ದೀನಿ. ಏನು ಮಾಡೋದು ಸರ್, ನನ್ನ ನಶೀಬದಾಗ ಅಗ್ನಿವೀರ ಆರ್ಮಿ ಆಗೋದೇ ಇಲ್ಲ, ನನಗೆ ಕೆಟ್ಟ ಟೈಮ್ ಹತ್ಯದ. ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರೆ. ಅದು ಬೇಜಾರು ಸಂಗತಿ. ಆದರೂ ಸಹಿತ ಅಭ್ಯರ್ಥಿಗಳೇ, ಮೊದಲಿಗೆ ನಾನು ನಿಮ್ಗೆ ಏನು ಹೇಳ್ತೇನಪ್ಪ ಅಂದರೆ ಯಾರು ಎದೆಗುಂದಬೇಡಿ. ಯಾಕಂದ್ರೆ ಪ್ರಯತ್ನ ಮಾಡುವಂಥ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳಿರ್ತಾವೆ. ಮನುಷ್ಯಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸಾಧಿಸಬೇಕಾದ್ರೆ ಸತತವಾದ ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ವ್ಯಕ್ತಿ ಒಮ್ಮೆ ಸೋತು ಗೆಲ್ತಾನ, ನಿಜವಾಗ್ಲೂ ಜೀವನದಲ್ಲಿ ಅವನ ಇಡೀ ಜೀವನದಲ್ಲಿ ಗೆಲ್ತಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಭಾಳ ಅಭ್ಯರ್ಥಿಗಳು ನೋವಿನಿಂದ ಫೋನ್ ಮಾಡಿದ್ದನ್ನು ಕೇಳಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಇಂಪಾರ್ಟೆಂಟ್ ಕೆಲವೊಂದು ಕಮೆಂಟ್ಗಳನ್ನ ಮಾಡಿದ್ದಾರೆ, ಅದಕ್ಕೆ ಆನ್ಸರನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಏನು ಬಂದಿತ್ತಪ್ಪ ಅಂದರೆ, ಸರ್ ಅಗ್ನಿವೀರ ಆರ್ಮಿ ರಿಸಲ್ಟ್ ಈಗಾಗಲೇ ಬಿಟ್ಟಿದ್ದಾರೆ, ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ. ಈ ಕಮೆಂಟ್ಗಳು ನನ್ನ ಪ್ರತಿಯೊಂದು ವಿಡಿಯೋಗೆ ಕಮೆಂಟ್ಗಳನ್ನ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ಗಳನ್ನ ಮಾಡಿದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಾಗಲಿ, ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಮಂಗಳೂರು ಯಾರನ್ನು ಬಿಟ್ಟಿದ್ದಾರೆ, ಅದೇ ರೀತಿಯಾಗಿ ಬೆಂಗಳೂರು ಯಾರನ್ನು ಬಿಟ್ಟಿದ್ದಾರೆ. ಆಮೇಲೆ ಸೆಕೆಂಡ್ ಯಾವಾಗ ಬಿಡ್ತಾರಪ್ಪ ಅಂದರೆ 15ರಿಂದ 1 ತಿಂಗಳ ತನಕ ಹೋಗ್ಬೋದು, ಅಥವಾ ತಿಂಗಳಕ್ಕಿಂತ ಜಾಸ್ತಿನೂ ಹೋಗ್ಬೋದು. ಸೆಕೆಂಡ್ ಲಿಸ್ಟ್ ಈ ಹಿಂದೆ 2023 ರ್ಯಾಲಿಯನ್ನು ನಾವು ನೋಡಿದಾಗ ಬೆಂಗಳೂರು ಯಾರು ಇರ್ಬೋದು, ಮಂಗಳೂರು ಯಾರು ಇರ್ಬೋದು, ಬೆಳಗಾವಿ ಯಾರು ಇರ್ಬೋದು, ಎಲ್ಲ ಯಾರುಗಳಿಗೆ ಸೆಕೆಂಡ್ ಲಿಸ್ಟನ್ನು ಮಾಡಿಬಿಟ್ರು. ಆದರೆ ಅದು ವೆಬ್ಸೈಟ್ನಲ್ಲಿ ಬರುವುದಿಲ್ಲ. ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ನೀವು ಏನು ಮೇಲ್ ಅಡ್ರೆಸ್ ಕೊಟ್ಟಿರ್ತೀರಿ ಆ ನಿಮ್ಮ ಮೇಲ್ಗೆ ನೇರವಾಗಿ ಏನಪ್ಪ ಅಂದರೆ ನೀವು ಸಿಲೆಕ್ಷನ್ ಆಗಿದ್ದು ಮೆಸೇಜ್ ಬರ್ತದೆ. ಇದು ಮೊದಲನೇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಎರಡನೇ ಕಂಡೀಷನ್ ಏನಪ್ಪ ಅಂದರೆ ಅಲ್ಲಿ ವೇಕೆನ್ಸಿ ಭಾಳ ತೊಗೋದಿಲ್ಲ. ಈಗ 2 ವೇಕೆನ್ಸಿನ ತೊಗೋಬೋದು, 1 ಯಾರು, ಅಥವಾ 4 ತೊಗೋಬೋದು, 10 ತೊಗೋಬೋದು, 20 ತೊಗೋಬೋದು. ವೇಕೆನ್ಸಿ ಮತ್ತು ಸೆಂಟ್ರಲ್ದವ್ರು ಎಷ್ಟು ಕೊಡ್ತಾರೆ ಕರ್ನಾಟಕ ಅಷ್ಟು ಜಾಸ್ತಿ ಮಾಡಿ ತೊಗೋಬೋದು. ಒಂದು ಇಲ್ಲಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆದರೂ ಸಹಿತ ಜಾಯ್ನಿಂಗ್ ಹೋಗೋದಿಲ್ಲ. ಅಂಥ ಅಭ್ಯರ್ಥಿಗಳನ್ನ ಗುರುತಿಸಿ, ಅಂದರೆ ಎಷ್ಟು ಜನ ಬಿಟ್ಟಿದ್ದಾರೆ ಆ ವೇಕೆನ್ಸಿನ ಸಹಿತ ತೆಗೆದುಕೊಳ್ಬೋದು. ಆದರೆ ವೇಕೆನ್ಸಿ ಭಾಳ ಇರೋದಿಲ್ಲ, ತಲೆ ಇಟ್ಕೊರಿ. ಸ್ವಲ್ಪ ಸಮಥಿಂಗ್ ಪಾಯಿಂಟ್ದಾಗ ಯಾರು ನಿಂತಿರ್ತೀರಿ ಅವ್ರು ಬರುವಂಥ ಚಾನ್ಸ್ ಇರ್ತದೆ. ಇದೇನಪ್ಪ ಅಂದರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ, ಖಂಡಿತವಾಗಿ ಬಿಡ್ತಾರೆ. ಆದರೆ ಟೈಮ್ ಹೋಗ್ತದೆ, ನಿಮ್ಮ ಮೇಲ್ಗೆ ಬಿಡ್ತಾರೆ. ಫಸ್ಟ್ ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೂ ಕೆಲವೊಂದು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ ನಮ್ಮ ಇಮೇಲ್ಗೆ ಕಾಲ್ ಆಫ್ ಲೆಟ್ರ್ ನಮಗಿನ್ನೂ ಮೇಲೇ ಬಂದಿಲ್ಲ, ಮೇಲೊಳಗೆ ಕಾಲ್ ಆಫ್ ಲೆಟ್ರ್ ಬಂದಿಲ್ಲ ಅಂತೇಳಿಂದ ಭಾಳ ಜನ ಕಮೆಂಟ್ಗಳನ್ನ ಮಾಡಿದರು. ಇವತ್ತು ಬೆಳಗಿಂದ ಕಮೆಂಟ್ಗಳು ಅವು ಬರ್ತಾಯಿದೆ. ಅಭ್ಯರ್ಥಿಗಳಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬೆಂಗಳೂರು ಯಾರದವರು ಕಮೆಂಟ್ ಮಾಡ್ತಾಯಿದ್ದಾರೆ, ಮಂಗಳೂರು ಯಾರದವರು ಕಮೆಂಟ್ ಮಾಡ್ತಾಯಿದ್ದಾರೆ, ಸರ್ ಮೆರಿಟ್ ಲಿಸ್ಟ್ನಲ್ಲಿ ನಂದು ಪಾಸ್ ಆಗಿದೆ, ಆದರೆ ಕಾಲ್ ಆಫ್ ಲೆಟ್ರ್ ನನ್ನ ಮೇಲ್ಗೆ ಬಂದಿಲ್ಲ, ನಾ ಅದಕ್ಕೆ ಏನು ಮಾಡೋದು ಸರ್, ಪ್ಲೀಸ್ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಈ ರೀತಿಯಾಗಿ ಕಮೆಂಟ್ಗಳನ್ನ ಭಾಳಷ್ಟು ಜನ ಅಭ್ಯರ್ಥಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಫೋನ್ ಮಾಡಿ ಕೇಳ್ತಾಯಿದ್ರಿ. ಕಾಲ್ ಆಫ್ ಲೆಟ್ರ್ ಬಂದಿಲ್ಲ ಅಂದರೂ ಹೆದರಬೇಡ್ರಿ. ಯಾಕಂದ್ರೆ ಈಗಾಗಲೇ ನಿಮ್ಮ ಮೆರಿಟ್ ಲಿಸ್ಟ್ನಾಗ ನೀವು ಇದ್ರಿ ಅಂದರೆ, ನಿಮ್ಮ ನಂಬರ್ ಕರೆಕ್ಟಾಗಿತ್ತಪ್ಪ ಅಂದರೆ ನೀವೇನಂದ್ರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಿರಿ. ಈಗ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು ಏನು ಮಾಡ್ಯಾರಪ್ಪ ಅಂದ್ರೆ 30ನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗಿದೆ. ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. 30 ತಾರೀಕು ಅದ. ಅದೇ ರೀತಿಯಾಗಿ ಕೆಲವು ಮಂದಿಗೆ 1 ತಾರೀಕು ಕೊಟ್ಟಾರ. ಈ ರೀತಿ ಅದ. ಆಮೇಲೆ ಕಾಲ್ ಆಫ್ ಲೆಟ್ರ್ ಬಂದ 7 ದಿನದೊಳಗಾಗಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕಾಲ್ ಆಫ್ ಲೆಟ್ರ್ನಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಅಭ್ಯರ್ಥಿಗಳಿಗೆ ನೀವು ಏನು ಮಾಡ್ಬೇಕಪ್ಪ ಅಂದರೆ 30 ತಾರೀಕು ಬಿಡ್ರಿ, 1 ತಾರೀಕು ಅದು ನಿಮ್ಗೆ ಅನುಕೂಲ ಆಯ್ತಪ್ಪ ಅಂದ್ರೆ ನೀವು ಬೆಂಗಳೂರು ಯಾರು ಇದ್ರಿ ಅಂದರೆ ಬೆಂಗಳೂರು ಯಾರಿಗೆ ಹೋಗ್ರಿ. ಅಲ್ಲಿ ರಿಸಲ್ಟ್ಸ್ ಇದನ್ನು ತೊಗೊಂಡು ಹೋಗ್ಬೇಕು. ನೀವು ಪ್ರಿಂಟ್ ತೆಗೆಸ್ರಂದು ಅದ್ರಾಗ ನಿಮ್ಮ ಮಾರ್ಕರಲ್ಲೇ ಮಾರ್ಕ್ ಮಾಡಿರಿ, ಸರ್ ಈ ನಂಬರ್ ನನ್ನ ಪಾಸ್ ಆಗಿದೆ. ಆಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ರಿ. ಅದ್ರ ಜೊತೆ ಏನಪ್ಪ ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ
ಈ ಸದ್ಯ ಏನು ರ್ಯಾಲಿಗೆ ಹೋಗೋ ಮುಂದೆ ಏನು ರೆಡಿ ಮಾಡಿರಿ, ಈಗ ಎಕ್ಸ್ಟ್ರಾ ಏನು ರೆಡಿ ಮಾಡಿರಿ, ಎಲ್ಲ ಡಾಕ್ಯುಮೆಂಟ್ಗಳು ತೊಗೋಬೇಕು, ಅದ್ರ ಜೊತೆ ಅಡ್ಮಿಟ್ ಕಾರ್ಡ್ ತೊಗೋಬೇಕು, ಅದ್ರ ಜೊತೆ ಏನು ಅಂತಿಮ ಮೆರಿಟ್ ಬಿಟ್ಟಾರ ಆ ಲಿಸ್ಟನ್ನು ಪ್ರಿಂಟ್ ತಗೊಂಡು ಅದಕ್ಕೆ ಮಾರ್ಕ್ ಮಾಡಿ ಅದನ್ನು ತೆಗೆದುಕೊಂಡು ಹೋಗಬೇಕು. ಎಲ್ಪ ಅಂದರೆ ಬೆಂಗಳೂರು ಯಾರದವ್ರು ಬೆಂಗಳೂರು ಯಾರಿಗೆ ಹೋಗ್ಬೇಕು, ಅದೇ ರೀತಿಯಾಗಿ ಮಂಗಳೂರು ಯಾರದವ್ರ ಮಂಗಳೂರು ಯಾರಕ್ಕೆ ಹೋಗಿ ನಿಮ್ಮ ಅಡ್ಮಿಟ್ ಕಾರ್ಡು ಅದ್ರ ಜೊತೆ ಆ ಅಡ್ಮಿಟ್ ಕಾರ್ಡ್ದಾಗ ಏನು ನಂಬರ್ ಅದ ಅದೇ ರೀತಿಯೇ ನಂಬರ್ ಇರಬೇಕು. ಆ ರೀತಿ ಇತ್ತಂದ್ರೆ ನೀವು ತೋರಿಸ್ರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಾಲ್ ಆಫ್ ಲೆಟ್ರನ್ನ ನಿಮ್ಗೆ ಅಲ್ಲೇನೇ ಕೊಡುವಂಥ ಚಾನ್ಸ್ ಇರ್ತದೆ. ಕಾಲ್ ಆಫ್ ಲೆಟ್ರ್ ಬಂದಿಲ್ಲ ಅಂತ ಯಾರೂ ಹೆದರಬೇಡ್ರಿ. ಭಾಳ ಜನರು ಕಮೆಂಟ್ ಮಾಡಿದ್ದಾರೆ, ಆ ಬೆಂಗಳೂರು ಯಾರದವ್ರು ಮಾಡಿದ್ದಾರೆ, ಮಂಗಳೂರು ಯಾರದವ್ರು ಮಾಡಿದ್ದಾರೆ, ಆದರೂ ಹೆದರಬೇಡ್ರಿ. ಅಡ್ಮಿಟ್ ಕಾರ್ಡು ಈ ನಂಬರ್ ಯಾವ ರೀತಿ ಅದ ಅದೇ ರೀತಿಯೇ ಮತ್ತು ಅಂತಿಮ ಮೆರಿಟ್ನಲ್ಲಿ ಬಂದಿರಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನು ಗೊಂದಲ ಮಾಡ್ಕೋತಾರಂದ್ರೆ ಬೇರೆ ಯಾವುದೋ ರಾಜ್ಯದ ಒಂದು ರಿಸಲ್ಟನ್ನು ನೋಡಿ ಅದ್ರಾಗ ನನ್ನ ನಂಬರ್ ಬಂದೈತಿ ಅಂತೇಳಿ ಈ ರೀತಿಯೂ ಗೊಂದಲ ಮಾಡ್ಕೋತಾರೆ. ದಯವಿಟ್ಟು ಆ ರೀತಿ ಮಾಡ್ಕೋಬಾರ್ದು. ಬೆಂಗಳೂರು ಯಾರದಾರ ಬೆಂಗಳೂರು ಯಾರದ ನೋಡ್ಕೋಬೇಕು, ಮಂಗಳೂರು ಯಾರದಾರ ಮಂಗಳೂರು ಯಾರದನೇ ಮೆರಿಟ್ ಲಿಸ್ಟನ್ನು ನೋಡಿ ಅದ್ರಾಗ ನಿಮ್ಮದು ಕರೆಕ್ಟಾಗಿ ನಂಬರ್ ಇತ್ತಪ್ಪ ಅಂದರೆ ನೀವು ಅಡ್ಮಿಟ್ ಕಾರ್ಡ್ ತೊಗೊಂಡು ಅದ್ರ ಜೊತೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ನಿಮ್ಮ ಕಾಲ್ ಆಫ್ ಲೆಟ್ರನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕೆಲವೊಂದು ಜನ ಈಗಾಗಲೇ ಕಾಲ್ ಆಫ್ ಲೆಟ್ರ್ ಬಂದು ಮೆರಿಟ್ ಲಿಸ್ಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು ನಮಗೆ ಜಾಯ್ನಿಂಗ್ ಯಾವಾಗ ಕೊಡ್ತಾರೆ ರೀ ಸರ್ ಅಂತ ಕೇಳ್ತಾ ಇದ್ದಾರೆ. ಈಗ ಫಸ್ಟ್ ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ಟಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ಟಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರಲ್ಲಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನ ಫೈನಲ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಫೈನಲ್ ಮಾಡಿ ಯಾವ್ಯಾವ ಸೆಂಟ್ರಿಗೆ ಎಷ್ಟೆಷ್ಟು ಅಭ್ಯರ್ಥಿಗಳನ್ನ ಕಳಿಸ್ಬೇಕಂತ ತಿಳಿಸಿಂದ ಅದಕ್ಕೊಂದು ಲಿಸ್ಟ್ ಮಾಡ್ಕೋತಾರೆ. ಲಿಸ್ಟ್ ಮಾಡಿಕೊಂಡು ಅಲ್ಲಿ ಅವ್ರಿಗೆ ಜಾಯ್ನಿಂಗ್ ಡೇಟನ್ನು ಕೊಡ್ತಾರೆ. ಜಾಯ್ನಿಂಗ್ ಯಾವಾಗ ಕೊಡ್ಬೋದು ಅಂದ್ರೆ ಅಕ್ಟೋಬರ್ ತಿಂಗಳ ಕೊನೆಯ ವಾರಕ್ಕೆ ಕೊಡ್ಬೋದು ಒಂದು, ಇಲ್ಲ ನವಂಬರ ಮೊದಲನೇ ವಾರದಾಗ ನಿಮಗೆ ಜಾಯ್ನಿಂಗ್ ಡೇಟನ್ನು ಕೊಡ್ತಾರೆ. ಅಭ್ಯರ್ಥಿಗಳು ಒಬ್ಬೊಬ್ರಿಗೆ ಎಲ್ಲರಿಗೂ ಸೇಮ್ ಡೇಟ್ ಬರೋಂಗಿಲ್ಲ. ಜಾಯ್ನಿಂಗ್ ಡೇಟ ಕೆಲವೊಂದು ಅಭ್ಯರ್ಥಿಗಳು ಬೇರೆ ಬೇರೆ ಸೆಂಟ್ರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಡೇಟ್ಗಳನ್ನ ಕೊಡ್ತಾರೆ. ಅಂದರೆ ಟಿಮ್ ಮಾಡ್ತಾರೆ. ಒಂದು ಕಡೆ 50, ಒಂದು ಕಡೆ 100, ಒಂದು ಕಡೆ 10, ಒಂದು ಕಡೆ 5, ಈ ರೀತಿಯಾಗಿ ಟಿಮ್ಗಳು ಮಾಡಿಕೊಂಡು ಬೇರೆ ಬೇರೆ ಡೇಟ್ಗಳನ್ನ ಜಾಯ್ನಿಂಗ್ ಡೇಟ್ಗಳನ್ನ ಕೊಡ್ತಾರೆ. ಅದು ಅಕ್ಟೋಬರ್ ಕೊನೆಯ ವಾರ ಆಗ್ಬೋದು ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ನೀವು ಜಾಯ್ನಿಂಗ್ ಆಗ್ತೀರಿ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಇದು ಗೊತ್ತಿರಲಿ. ಅದೇ ರೀತಿಯಾಗಿ ಮತ್ತೆ ಕೆಲವೊಂದು ಜನ ಅಭ್ಯರ್ಥಿಗಳು ಇನ್ನು ಹೊಸದಾಗಿ ಆರ್ಮಿಗೆ ಸೇರ್ತಕ್ಕಂಥ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ನೆಕ್ಸ್ಟ್ ಸರ ಅಗ್ನಿವೀರ ಆರ್ಮಿ ಅರ್ಜಿ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನೆಕ್ಸ್ಟ್ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಹೊಸ ಕಾಲ್ಫಾರ್ಮ್ ಮಾಡ್ತಾರೆ. ಅದರಾಗ ಕೆಲವೊಂದು ಜನ ಅಭ್ಯರ್ಥಿಗಳು ಕಮೆಂಟ್ ಯಾವ ರೀತಿ ಮಾಡ್ತಾರೆ, ಸರ್ ಮಂಗಳೂರು ಯಾರೋ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ, ಬೆಂಗಳೂರು ಯಾರೋ ಯಾವಾಗ ಮಾಡ್ತಾರೆ, ಬೆಳಗಾವಿ ಯಾರೋ ಹೊಸಾದ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ, ಈ ರೀತಿ ಕೇಳ್ತೀರಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಕಾಲ್ಫಾರ್ಮ್ ಏನಪ್ಪ ಅಂದ್ರೆ ಒಮ್ಮೆ ಏಕಕಾಲಕ್ಕೆ ಆಗ್ತದೆ. ಮಂಗಳೂರು ಯಾರು, ಬೆಂಗಳೂರು ಯಾರು, ಬೆಳಗಾವಿ ಯಾರು, ಆಲ್ ಕರ್ನಾಟಕ ಒಮ್ಮೆ ಏಕಕಾಲಕ್ಕೆ ಕಾಲ್ಫಾರ್ಮ್ ಆಗ್ತದೆ. ಕಾಲ್ಫಾರ್ಮ್ ಆದಾಗ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಕಾಲ್ಫಾರ್ಮ್ ಆದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಒಬ್ಬರು ಮಹಿಳೆಯರು ಕಮೆಂಟ್ ಮಾಡಿದ್ದಾರೆ, ಸರ್ ಫಿಮೇಲ್ ಸೀಟ್ ಎಷ್ಟು ತೆಗೆದುಕೊಳ್ತಾರೆ ರೀ ಸರ್, ಇಲ್ಲೇ ಕಡಿಮೆ ತೊಗೊಂಡಾರ, ಮಂಗಳೂರು ಯಾರನ್ನೂ ಕಡಿಮೆ ತೊಗೊಂಡಾರ, ಬೆಂಗಳೂರು ಯಾರನ್ನೂ ಕಡಿಮೆ ತೊಗೊಂಡಾರ, ಫಿಮೇಲ್ ಎಷ್ಟು ಹುದ್ದೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನಿಮ್ಮನಿಗೆ 4 ರಾಜ್ಯ ಕೂಡಿಸಿ ನಿಮ್ಗೆ ಎಷ್ಟು ತೊಗೋತಾರಪ್ಪ ಅಂದ್ರೆ 100 ಹುದ್ದೆಗಳನ್ನು ತೊಗೋತಾರೆ. ಒಮ್ಮೊಮ್ಮೆ 95ರಿಂದ 100 ಹುದ್ದೆಗಳನ್ನ 4 ರಾಜ್ಯ ಕೂಡಿಸಿ ನಿಮಗೆ ಫೈನಲ್ ಅಂತಿಮ ಮೆರಿಟ್ಗೆ ನಿಮ್ಮ ವೇಕೆನ್ಸಿಯನ್ನು ತೆಗೆದುಕೊಳ್ತಾರೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಜನ ಕಮೆಂಟ್ ಮಾಡಿದ್ದಾರೆ, ಸರ್ ಡಾಕ್ಯುಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಈಗಾಗಲೇ ಡಾಕ್ಯುಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಕೊಟ್ಟಿದ್ದೀನಿ ಅಭ್ಯರ್ಥಿಗಳೇ. ನೀವು ಹಿಂದಿನ ವಿಡಿಯೋವನ್ನು ಚೆಕ್ ಮಾಡಿದರೆ ಕಾಲ್ ಆಫ್ ಲೆಟ್ರ್ ಬಿಟ್ಟಿದ್ದಾರೆ, ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿಗಳು ಅಂಥೇಳಿ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಅದನ್ನು ನೀವು ಮತ್ತೊಂದು ಸಲ ವಿಡಿಯೋ ನೋಡಿದ್ರೆ ನೀವು ಡಾಕ್ಯುಮೆಂಟ್ಗಳನ್ನ ಏನೇನು ತೆಗೆದುಕೊಂಡು ಹೋಗಬೇಕು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿತದೆ. ಅದೇ ರೀತಿಯಾಗಿ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ನಮ್ಮದು ಕ್ಲರ್ಕ್ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕೇಳಿದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗ ರಿಸಲ್ಟ್ ಬಿಟ್ಟಿದೆ ಏನಪ್ಪ ಅಂದ್ರೆ ಟ್ರೇಡ್ಮನ್ ಬಿಟ್ಟಾರ, ಆಮೇಲೆ GD ಬಿಟ್ಟಾರ, ಆಮೇಲೆ ಟೆಕ್ನಿಕಲ್ ಬಿಟ್ಟಾರ. ಇವು 3 ಹುದ್ದೆಗಳದ್ದು ಮಾತ್ರ ರಿಸಲ್ಟ್ ಬಿಟ್ಟಾರೆ 2 ARದಿಂದ. ಇಲ್ಲಿ ಕ್ಲರ್ಕ್ ಹುದ್ದೆಗಳು ಏನಾಗ್ತದಪ್ಪ ಅಂದರೆ ಆಲ್ ಕರ್ನಾಟಕ ಅಂದರೆ ಆಲ್ ಇಂಡಿಯಾ ಮೆರಿಟ್ ಮಾಡ್ತಾರೆ. ಕ್ಲರ್ಕ್ ಹುದ್ದೆಗೆ ಆಲ್ ಇಂಡಿಯಾ ಮೆರಿಟ್ ಮಾಡಿ ಕರ್ನಾಟಕ ಎಷ್ಟು ಹುದ್ದೆಗಳು ಬರ್ತಾವೆ ಅಷ್ಟು ಹುದ್ದೆಗಳ ರಿಸಲ್ಟನ್ನು ಬಿಡ್ತಾರೆ. ಬಹುಶಃ ಹೆಚ್ಚು ಅದು 1 ತಿಂಗಳು, ಇನ್ನೂ 1 ತಿಂಗಳಿಂದ 1.5 ತಿಂಗಳು ಹೋಗ್ತದೆ ಕ್ಲರ್ಕ್ ವಿದ್ಯಾರ್ಥಿಗಳ ರಿಸಲ್ಟು. ನೀವು ಕಾಯ್ತಾರಿ, ನಿಮಗೂ ಆ ರಿಸಲ್ಟನ್ನು ಸದ್ಯದಲ್ಲಿ ಅಂದರೆ 1 ತಿಂಗಳು 1.5 ತಿಂಗಳು ಟೈಮ್ ನಿಮ್ಗೆ ಹೋಗ್ತದೆ. ಅಗ್ನಿವೀರ ಆರ್ಮಿಗೆ ಬಯಸ್ತಕ್ಕಂಥ ಅಭ್ಯರ್ಥಿಗಳೇ, ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಅದನ್ನು ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿದರೆ ಅಂದರೆ ನಾನು ಅದಕ್ಕೆ ಉತ್ತರವನ್ನು ನೀಡ್ತಾ ಇರ್ತೀನಿ. ಪ್ರತಿನಿತ್ಯ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ, ನೀವು ವಿಡಿಯೋಗಳನ್ನು ನೋಡ್ತಾ ಇರಿ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ನೆಕ್ಸ್ಟ್ ಬೆಳಗಾವಿ AROದಿಂದ ನೆಕ್ಸ್ಟ್ ಫಿಸಿಕಲ್ ಅದ, ನಿಮ್ಗೆಲ್ಲರಿಗೂ ಗೊತ್ತದ ಈಗಾಗಲೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಈಗ ದೈಹಿಕ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ವಿ. ಆರ್ಮಿ ಒಳಗೆ ಯಾವ ರೀತಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದ್ರೆ ರನ್ನಿಂಗಲ್ಲಿ ಓಡಿಸ್ತಾರೆ. 400 ಮೀಟರ್ ಟ್ರ್ಯಾಕ್ದಾಗ 4 ರೌಂಡು, ನಮ್ಮಲ್ಲಿ ಅದೇ ರೀತಿನ ನಾವು
ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತೀವಿ. ಪ್ರತಿಯೊಂದು ರೌಂಡ ಟೈಮ್ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಆರ್ಮಿ ಒಳಗೆ ಫ್ಲಪ್ಸ್ ಯಾವ ರೀತಿ ತೆಗೆಸ್ತಾರೆ ಅದೇ ರೀತಿಯೇ ನಾವು ತೆಗೆಸ್ತೀವಿ. ಆಮೇಲೆ ಲಾಂಗ್ ಜಂಪ್, ಜಿಗ್ಜಾಗ್ ನಡಿಗೆ, ಆರ್ಮಿ ಸಿಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಆದ್ದರಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈಗ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ಹೊಸದಾಗಿ SSC GD ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಮ್ಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆನ ಪ್ರತಿನಿತ್ಯ ನಡೆಸ್ತೀವಿ. ಅದೇ ರೀತಿಯಾಗಿ ಫಿಸಿಕಲ್ ತರಬೇತಿ ಕೊಡ್ತೀವಿ. ಅದೇ ರೀತಿಯಾಗಿ ಸಬ್ಜೆಕ್ಟ್ ವೈಸ ಎಲ್ಲ ಟೀಚರ್ಸ್ ಬೇರೆ ಬೇರೆ ಇರ್ತಾರೆ. ಅದೇ ರೀತಿಯಾಗಿ ವಾರಕ್ಕೊಮ್ಮೆ ಲಿಖಿತ OMR ಮುಖಾಂತರ ಸಹಿತ ನಾವು ಪರೀಕ್ಷೆ ನಡೆಸ್ತೀವಿ. ಅಭ್ಯರ್ಥಿಗಳೇ SSC GDಗೆ ಬರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸಹಿತ ಈಗ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಏನಾದರೂ ಗೊಂದಲಿದ್ದರೆ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥ ಅಭ್ಯರ್ಥಿಗಳೇ, ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ವೀಕ್ಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.